ಹಲೋ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಟುಗೆದರ್ ಲೈವ್ ಹ್ಯಾಂಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇವಾಗ ಯೂಟ್ಯೂಬ್ನಲ್ಲಿ ಹೋಗ್ಬೇಕು. ಪೈಲ ಹೋದ್ಮೇಲೆ ಇದು ಸಿಂಬಲ್ ಇರುತ್ತಲ್ಲ, ಟಚ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಓಕೆನಾ? ಈ ಥರ ಓಪನ್ ಆಗಿದ್ಮೇಲೆ ಇದನ್ನು ಟಚ್ ಮಾಡಿಬಿಟ್ರೆ ಈ ಥರ ಶೋ ಆಗುತ್ತೆ. ಇಲ್ಲಿದೆ ನೋಡಿ, ಗೋ ಲೈವ್ ಟುಗೆದರ್. ಇಲ್ಲಿ ಈ ಥರ ಬರುತ್ತೆ. ಇದನ್ನು ಟಚ್ ಮಾಡಿದ್ರೆ ಈ ಥರ ಶೋ ಆಗುತ್ತೆ. ಶೋ ಆದಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ಸ್ ಇದೆಯಲ್ಲ, ಇದನ್ನು ಟಚ್ ಮಾಡಿದ್ರೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಮತ್ತೆ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಮೇಲೆ ಈ ಥರ ಬರುತ್ತೆ ನೋಡಿ, ಗೋ ಟು ಲೈವ್ ಟುಗೆದರು. ಇಲ್ಲಿ ನೆಕ್ಸ್ಟು ಕಾಪಿ ಇನ್ವೈಟ್ ಲಿಂಕ್, ಸೆಂಡ್ ಇನ್ವೈಟ್ ಲಿಂಕ್. ಇದನ್ನು ಕಾಪಿ ಅಂತಿದೆಯಲ್ಲ, ಕಾಪಿ ಮಾಡಿಬಿಟ್ರೆ ಈ ಥರ ಆಗುತ್ತೆ. ಕಾಪಿ ಆಯ್ತು ಇವಾಗ. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕು? ಇವಾಗ ಕಾಪಿ ಆದಮೇಲೆ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಟಚ್ ಮಾಡಬೇಕು. ನೆಕ್ಸ್ಟ್ ಟಚ್ ಮಾಡಿದ್ರೆ ಈ ಥರ ಬರುತ್ತೆ. ಆದಮೇಲೆ ಈ ಥರ ಶೋ ಆಗುತ್ತೆ. ಈ ಥರ ಶೋ ಆದಮೇಲೆ ಇಲ್ಲಿ ನೋಡಿ, ವೇಟಿಂಗ್ ಫಾರ್ ಗೇಟ್ಸು, ಮತ್ತು ಇಲ್ಲಿ 3 ಆಪ್ಷನ್ಸ್ ಇರುತ್ತೆ. ಇಲ್ಲಿ ಗೋ ಟು ಲೈವು, ಮತ್ತು ಈ ಥರ ಸಿಂಬಲ್ ಬರುತ್ತೆ, ಈ ಥರ ಸಿಂಬಲ್ ಬರುತ್ತೆ. ಓಕೆನಾ? ಇವಾಗ ಪೋಸ್ಟ್ನ ಟುಗೆದರ್ಗೆ ಪೋಸ್ಟ್ ಹಾಕಬೇಕಲ್ಲ. ಈಗ ಈ ಥರ ಸಿಂಬಲ್ ಬಂದಮೇಲೆ ಇದನ್ನು ಟಚ್ ಮಾಡಿದ್ರೆ ಈ ಥರ ಬರುತ್ತೆ. 3 ಆಪ್ಷನ್ಸ್ ಇರುತ್ತೆ. ಒಂದನೇದು ಕಾಪಿ ಲಿಂಕ್, ಕ್ವಿಕ್ ಶೇರ್, ಕ್ರಿಯೇಟ್ ಪೋಸ್ಟ್ ಅಂತಂದರೆ ಇವಾಗ ಇಲ್ಲಿ ಇದು ಡಾಟ್ಸ್ ಟಚ್ ಮಾಡಿಬಿಟ್ರೆ ನೀವು ಅದು ಲಿಂಕನ್ನು ಇಲ್ಲಿ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ನಲ್ಲಿ ಎಲ್ಲಿ ಬೇಕಾದರೂ ಸೆಂಡ್ ಮಾಡ್ಬೋದು. ಅದಾದಮೇಲೆ ಈ ಪೋಸ್ಟ್ನಲ್ಲಿ ಯಾರು ಬೇಕಾದರೂ ಜಾಯ್ನ್ ಆಗ್ತಾರಲ್ಲ, ಕ್ರಿಯೇಟ್ ಪೋಸ್ಟ್ ಇರುತ್ತಲ್ಲ, ಇದನ್ನು ಟಚ್ ಮಾಡಿಬಿಟ್ರೆ ಈ ಥರ ಶೋ ಆಗುತ್ತೆ. ಇಲ್ಲಿದೆ ನೋಡಿ ಲಿಂಕ್, ನಾನು ಮಾಡಿರೋದು ಕಾಪಿ. ಇದನ್ನು ಕಾಪಿ ಇರುತ್ತೆ. ಇಲ್ಲಿ ನಾನೇನು ಮಾಡ್ತೀನಿ, ಮೇಲ್ಗಡೆ ಪೋಸ್ಟ್ ಅಂತಿದೆಯಲ್ಲ, ಈ ಥರ ಟಚ್ ಮಾಡಿಬಿಡ್ಬೇಕು. ಟಚ್ ಮಾಡಿದ್ರೆ ಪೇಸ್ಟ್ ಅಂತ ಬರುತ್ತೆ. ಪೇಸ್ಟ್ ಮಾಡಿಬಿಟ್ರೆ ಈ ಥರ ಶೋ ಆಗುತ್ತೆ. ಇಲ್ಲಿ ಕೆಳಗಡೆ ಇತ್ತಲ್ಲ, ಈ ಥರ ಮೇಲ್ಗಡೆ ಶೋ ಆಯಿತು. ಇದು ಪೋಸ್ಟ್ ಮಾಡೋದು. ಈ ಥರ ಇಲ್ಲಿ ಪೋಸ್ಟ್ ಅಂತ ಬರೆದಿರುತ್ತೆ ನೋಡಿ, POST ಪೋಸ್ಟ್. ಈ ಥರ ಪೋಸ್ಟ್ ಅಂತ ಬರೆದಿದ್ರೆ ಪೋಸ್ಟ್ ಮೇಲೆ ಟಚ್ ಮಾಡಿದ್ರೆ ಪೋಸ್ಟ್ ಆಗಿಬಿಡುತ್ತೆ. ಇವಾಗ ನಾನು ಟಚ್ ಮಾಡಿದ್ದೀನಿ, ಇವಾಗ ಅದು ಪೋಸ್ಟ್ ಆಯಿತು. ಪೋಸ್ಟ್ ಆದಮೇಲೆ ನೆಕ್ಸ್ಟ್ ಗೋ ಟು ಲೈವ್. ಗೋ ಲೈವ್ ಇದೆಯಲ್ಲ, ಸರಿ, ಇಲ್ಲಿ ಕೆಳಗಡೆ ಗೋ ಲೈವ್ ಇದೆ. ಅದು ಪೋಸ್ಟ್ ಆದಮೇಲೆ ಗೋ ಲೈವ್ನ ಟಚ್ ಮಾಡಿದ್ರೆ ಸಾಕು. ಇದನ್ನು ಟಚ್ ಮಾಡಿದ್ರೆ ಲೈವ್ ಡೈರೆಕ್ಟ್ ಓಪನ್ ಆಗುತ್ತೆ. ಇದನ್ನು ಟಚ್ ಮಾಡಬೇಕು. ಇವಾಗ ಓಪನ್ ಆಯಿತು ಟುಗೆದರ್ ನೋಡಿ, ಇವಾಗ ಓಪನ್ ಆಗುತ್ತು. ಇದು ಮಧ್ಯದಲ್ಲಿದೆಯಲ್ಲ, ಯಾರಾದರೂ ಲೈವ್ನಲ್ಲಿ ಬಂದಾಗ ಇಲ್ಲಿ ಆ್ಯಡ್ ಅಂತ ಬರುತ್ತೆ. ಇಲ್ಲಿ ಸಿಂಬಲ್ ಇದೆಯಲ್ಲ, ಅವ್ರ ID ಶೋ ಆಗುತ್ತೆ ಅಲ್ಲಿ. ಅದನ್ನು ಟಚ್ ಮಾಡಿದ್ರೆ ಸಾಕು, ಆ್ಯಡ್ ಆಗ್ತಾರೆ. ಓಕೆನಾ?